ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. BPL ಕಾರ್ಡ್ ಇನ್ನು ಮುಂದೆ ರದ್ದಾಗಲಿದೆ. CM ಇಂದ ಬಂತು ಖಡಕ್ ವಾರ್ನಿಂಗ್. ಹೌದು ಸ್ನೇಹಿತರೆ, BPL ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿ ಯೋಜನೆಗೆ ಕಂಟಕ ಶುರುವಾಗುತ್ತೆ. ಫುಲ್ ಡೀಟೇಲ್ಸ್ನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. BPL ಕಾರ್ಡ್ ಹೊಂದಿರುವವರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡಿದೆ ಅಂತ ಹೇಳಬಹುದು. ಸೈಟು, ಕಾರ್, ಮನೆ ಇದ್ದು ಸರ್ಕಾರದ ಸೌಲಭ್ಯಕ್ಕೆ ಆಸೆ ಬಿದ್ದವರಿಗೆ ಆಹಾರ ಇಲಾಖೆ ಗುದ್ದು ನೀಡಿದ್ದು ಸದ್ದಿಲ್ಲದೆ BPL ಕಾರ್ಡ್ಗೆ ಕತ್ತರಿ ಹಾಕಲು ಸರ್ಕಾರ ಮುಂದಾಗಿದೆ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಅಂದಾಜು 3 ಲಕ್ಷ ಜನರ BPL ಕಾರ್ಡ್ ರದ್ದಾಗಿದೆ ಎಂದು ವರದಿಗಳು ತಿಳಿದು ಬರುತ್ತಿವೆ. ಹಾಗಾಗಿ ನೀವು ರೇಷನ್ ಕಾರ್ಡ್ ತಗೊಳ್ಳೋದಕ್ಕೆ ಹೋದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದರೂ ಅಚ್ಚರಿ ಇಲ್ಲ ಎಂಬ ಪರಿಸ್ಥಿತಿ BPL ರೇಷನ್ ಕಾರ್ಡ್ದಾರದ್ದು. ಯಾವುದಕ್ಕೂ ನೀವೊಮ್ಮೆ ನಿಮ್ಮ ಕಾರ್ಡ್ ರದ್ದಾಗಿದೆಯಾ ಅಥವಾ ಇಲ್ಲವಾ ಅನ್ನೋದನ್ನು ಚೆಕ್ ಮಾಡಿಕೊಳ್ಳೋದು ಉತ್ತಮ ಅನಿಸುತ್ತೆ. ತಾವು ಕೊಟ್ಟ 5 ಗ್ಯಾರಂಟಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಅನೇಕ ರೂಲ್ಸ್ನ ಸರ್ಕಾರ ತರ್ತಾ ಇದೆ. ಹೊಸ ರೂಲ್ಸಿಂದ ಇಲ್ಲಿಯವರೆಗೂ ಹಣನ ತಗೊಳ್ತಾ ಇರೋ ಫಲಾನುಭವಿಗಳಿಗೆ ಕತ್ತರಿ ಬೀಳಲಿದೆ. BPL ಕಾರ್ಡ್ ರದ್ದಿಂದ ಅನ್ನಭಾಗ್ಯ, ಗೃಹಲಕ್ಷ್ಮಿ ಯೋಜನೆದಡಿ ಉಪಯೋಗ ಪಡ್ಕೊಳ್ತಿರೋ ಅನೇಕರಿಗೆ ದೊಡ್ಡ ಹೊಡೆತ ಬೀಳಲಿದೆ. ತಾವು ಕೊಟ್ಟ ಯೋಜನೆಗಳಿಗೆ ಹಣಕ್ಕಾಗಿ ಸರ್ಕಾರ ಒದ್ದಾಡ್ತಾ ಇದ್ದು ಅನೇಕ ಜನರನ್ನು ಆ ಯೋಜನೆಯಿಂದ ಕಡಿತಗೊಳಿಸಲು ತೀರ್ಮಾನಿಸಿದೆ. ಅನೇಕ ಲಕ್ಷ ಜನರು ಈ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ದರು. ಎಲ್ಲ ಕಡೆಯಿಂದನೂ ಮರು ಪರಿಶೀಲಿಸಿ ಅರ್ಜಿದಾರರನ್ನು ತೆಗೆಯುವ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ. ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಕೊಡೋದಕ್ಕಾಗಿ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಮಹಿಳೆಯರು ವ್ಯಕ್ತಪಡಿಸಿದ್ದಾರೆ. ಆದರೆ ಇದೀಗ ಸರ್ಕಾರ ಕೊಟ್ಟ ಬಿಗ್ ಶಾಕಿಂದ ತತ್ತರಿಸಿದ್ದಾರೆ ಜನರು. ರೇಷನ್ ಕಾರ್ಡ್ ರದ್ದಾದರೆ ಅನ್ನಭಾಗ್ಯ, ಗೃಹಲಕ್ಷ್ಮಿ ಯೋಜನೆದಡಿ ಹಣ ಯಾರಿಗೂ ಸಿಗಲ್ಲ. ಫಸ್ಟ್ ಎಲ್ಲ ಕೊಡ್ತೀವಿ ಅಂತ ಹೇಳಿರೋ ಸರ್ಕಾರ ಈಗ ಕೊಡಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ಹೊಸ ರೂಲ್ಸು ಯಾಕೆ ತಗೊಂಡು ಬರ್ತಾ ಇದ್ದೀರಾ? SC ST ಅವರಿಗೆ ಮಾತ್ರ ಹಣ ಹಾಕಿದ್ದೀವಿ ಅಂತ ಹೇಳ್ತಿದ್ದೀರಾ, ನಮ್ಗೆ ಯಾಕೆ ಹಾಕಿಲ್ಲ ಅಂತ ಮಹಿಳೆಯರು ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ನವರು ಮೊದಲ ಆದ್ಯತೆ ಅವ್ರಿಗೆ ಕೊಡ್ತೀವಿ, ಆದರೆ ಎಲ್ಲರಿಗೂ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದೀಗ CM ಸಿದ್ದರಾಮಯ್ಯ ಅವರು ತಂದಿರೋ ಹೊಸ ರೂಲ್ಸಿಂದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಅದರಿಂದ ಅನ್ನಭಾಗ್ಯ, ಗೃಹಲಕ್ಷ್ಮಿ ಯೋಜನೆಯೂ ಕ್ಯಾನ್ಸಲ್ ಆಗುತ್ತೆ ಅಂತ ಅವರು ಚಿಂತನೆ ಮಾಡಿರ್ಬೋದು. ಅಥವಾ ಸಾಕಷ್ಟು ಜನ ಫೇಕ್ ರೇಷನ್ ಕಾರ್ಡ್ಸ್ ಮಾಡಿಸ್ಕೊಂಡಿರೋರ ಬಗ್ಗೆ ಚಿಂತನೆ ಮಾಡಿರ್ಬೋದು. ಮೊದಲು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರಲ್ಲ, ಅವರು ಈ 4 ಮಾನದಂಡಗಳನ್ನು ಗಮನಿಸಿ. ಮೊದಲನೇದಾಗಿ 1 ಸ್ಕ್ವೇರ್ ಫೀಟ್ಗಿಂತೂ ಹೆಚ್ಚಿನ ಅಡಿಯಲ್ಲಿ ಮನೆನ ಹೊಂದಿದ್ದರೆ. ಎರಡನೇದಾಗಿ 3 ಎಕರೆ ಕೃಷಿ ಭೂಮಿ ಹೊಂದಿರಬಾರದು, ಅದರ ಜೊತೆಗೆ ಸ್ವಂತ ಟ್ರ್ಯಾಕ್ಟರ್ ಏನು ಇರಬಾರದು. ಇನ್ನು 3ನೇದಾಗಿ ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದೆ ಅಂಥವರು. ಇನ್ನು 4ನೇದಾಗಿ ಸರ್ಕಾರಿ ಕೆಲಸದಲ್ಲಿ ಇದ್ದವರು, ಅಂದರೆ ಸ್ಟೇಟ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಆಗಿರ್ಬೋದು, ಅಂಥವರ ಕಾರ್ಡುಗಳನ್ನು ರದ್ದುಗೊಳಿಸಲಾಗುತ್ತೆ. ತಮ್ಮ ಹೊಟ್ಟೆಪಾಡಿಗಾಗಿ ಕೃಷಿ ಭೂಮಿನ ಹೊಂದಿರ್ತಾರೆ ರೈತರು. ಕೃಷಿನ ಸಾಗಿಸೋದಕ್ಕಾಗಿ ಅವರಿಗೆ ಟ್ರ್ಯಾಕ್ಟರಿನೂ ಬೇಕಾಗಿರುತ್ತೆ. ಎರಡಕ್ಕೂ ಸಾಲವನ್ನು ತಗೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರೋ ರೈತರಿಗೆ ಇದು ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ ಸ್ನೇಹಿತರೆ, ಇತ್ತೀಚೆಗೆ ಪ್ರತಿಯೊಬ್ಬರ ಮನೆಯಲ್ಲಿ ಕಾರ್ ಇರುತ್ತೆ. ಬಸ್ ಕನ್ವೀನಿಯೆಂಟ್ ಇಲ್ಲದೆ ಹಳ್ಳಿಗಳಲ್ಲಿನೂ ಕಾರುಗಳು ಇಟ್ಕೊಂಡಿರ್ತಾರೆ. ಇಂಥವ್ರಿಗೂ ಕಾರ್ಡು ರದ್ದು ಮಾಡಿ ಶಾಕನ್ನು ನೀಡಿದೆ ಸರ್ಕಾರ. ಅರ್ಜಿ ಹಾಕೋದಕ್ಕೂ ಮುಂಚೆ ಯಾವ ರೂಲ್ಸನ್ನು ನೀವು ಹೇಳಲಿಲ್ಲ. ಇದೀಗ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಅದಕ್ಕಾಗಿ ಹೊಸ ರೂಲ್ಸನ್ನು ತರ್ತಾ ಇದ್ದೀರಾ ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ ಜನರು. ಲೋಕಸಭಾ ಎಲೆಕ್ಷನ್ಗೂ ಮುಂಚೆ ಸರಿಯಾಗಿ ಹಣವನ್ನು ಕೊಟ್ಟಿರೋ ಸರ್ಕಾರ ಎಲೆಕ್ಷನ್ ನಂತರ ಜನರಿಗೆ ದುಡ್ಡು ಹಾಕದೆ ಅವರ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ. ಗೃಹಲಕ್ಷ್ಮಿ 11 ಮತ್ತು 12ನೇ ಕಂತಿನ ಹಣ ಬರುತ್ತೋ ಇಲ್ವೋ ಅನ್ನೋ ಗೊಂದಲದಲ್ಲಿ ಮಹಿಳೆಯರಿದ್ದಾರೆ. ಇದಕ್ಕೆ ಉತ್ತರ ಸರ್ಕಾರ ಕೊಡುತ್ತೋ ಅಥವಾ ಹೊಸ ರೂಲ್ಸ್ನ ತಗೊಂಡು ಬಂದು ಅನೇಕ ಜನರನ್ನು ಈ ಯೋಜನೆಯಿಂದ ತೆಗಿತಾರಾ ಅಂತ ಕಾದು ನೋಡಬೇಕಾಗಿದೆ. ರೇಷನ್ ಕಾರ್ಡನ್ನು ರದ್ದುಗೊಳಿಸಿ ಬಿಗ್ ಶಾಕೇ ಅಲ್ಲ, ದೊಡ್ಡ ಟ್ವಿಸ್ಟನ್ನೇ ಕೊಟ್ಟಿದೆ ಸರ್ಕಾರ ಅಂತ ಹೇಳಬಹುದಾಗಿದೆ. ಈ ಯೋಜನೆಗಳಿಂದ ಜನರನ್ನು ಕೈಬಿಡಲು ಇನ್ನು ಯಾವ ರೂಲ್ಸ್ ತರ್ತಾರೋ ಅಂತ ಜನರು ಗಾಬರಿಯಾಗಿದ್ದಾರೆ. ಬೇಸತ್ತ ಜನರು ಇವರ ಯೋಜನೆಗಳನ್ನು ನಂಬಿಕೊಂಡು
ಮುಂಚೆಯಿಂದ ನಾವು ಜೀವನ ಮಾಡಿಲ್ಲ, ಏನಾದರೂ ಆಗಲಿ ಅಂತಿದ್ದಾರೆ. ಮತ್ತಿಷ್ಟು ಹೊಸ ಅಪ್ಡೇಟೊಂದಿಗೆ ಮತ್ತೊಂದು ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ಕಾರ ರೇಷನ್ ಕಾರ್ಡ್ ರದ್ದುಗೊಳಿಸಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.